ಹಲೋ ಫ್ರೆಂಡ್ಸ್, ವಾಸ್ತು ಗಿಡಗಳನ್ನು ಮನೆಯಲ್ಲಿ ಬೆಳೆಸುವ ಬಗ್ಗೆ ಜನರಲ್ಲಿ ಸಾಕಷ್ಟು ನಂಬಿಕೆಗಳಿವೆ. ಇದರಿಂದ ಅಭಿವೃದ್ಧಿ, ಸುಖ, ಶಾಂತಿ, ನೆಮ್ಮದಿ ಲಭಿಸುತ್ತದೆ ಅನ್ನೋ ನಂಬಿಕೆ ಅನೇಕರಲ್ಲಿದೆ. ಹಾಗಾದರೆ ಈ ವಾಸ್ತು ಗಿಡಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಇದು ತುಳಸಿ ಗಿಡ, ಇಂಗ್ಲೀಷ್ನಲ್ಲಿ ಬೆಸೆಲ್ ಅಂತ ಕರೀತಾರೆ. ವಾಸ್ತು ಪ್ರಕಾರ ತುಳಸಿ ಗಿಡ ಶುದ್ಧ ಹಾಗೂ ಪವಿತ್ರವಾದ ಗಿಡ. ಇದರಲ್ಲಿ ಅತಿ ಹೆಚ್ಚಿನ ಧನಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಇದೆ ಅನ್ನೋ ನಂಬಿಕೆ ಇದೆ. ಇದನ್ನು ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಬೇಕು. ಇದರಿಂದ ವಾತಾವರಣದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿ ಮನೆಯವರ ಆರೋಗ್ಯದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಅನ್ನೋ ನಂಬಿಕೆ ಇದೆ. ಇದು ಬ್ಯಾಂಬೂ ಪ್ಲಾಂಟ್ ಅಥವಾ ಬಿದಿರಿನ ಗಿಡ. ವಾಸ್ತುವಿನಲ್ಲಿ ಈ ಗಿಡ ಅದೃಷ್ಟ ತರುವ ಗಿಡ ಹಾಗೂ ದುಷ್ಟಶಕ್ತಿಗಳನ್ನು ದೂರ ಮಾಡುವ ಗಿಡ ಎಂದೇ ಬಿಂಬಿತವಾಗಿದೆ. ಇದನ್ನು ಪೂರ್ವ ದಿಕ್ಕಿನಲ್ಲಿ ಇಡೋದರಿಂದ ಆರೋಗ್ಯದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಆಗ್ನೇಯ ದಿಕ್ಕಿನಲ್ಲಿಟ್ಟರೆ ಹಣಕಾಸಿನ ಅಭಿವೃದ್ಧಿಯಾಗತ್ತೆ ಅನ್ನೋ ನಂಬಿಕೆ ಇದೆ. ಇದು ಆಲೂವೆರಾ ಅಥವಾ ಲೋಳೆಸರ. ಲೋಳೆಸರ ಸಹ ವಾಸ್ತು ಗಿಡಗಳ ಪಟ್ಟಿಗೆ ಸೇರಿದೆ. ಇದರ ಔಷಧಿಯುಕ್ತ ಗುಣಗಳಿಂದಾಗಿ ಮಹತ್ವವನ್ನು ಪಡೆದಿದೆ. ಆರೋಗ್ಯಕ್ಕಾಗಿ ಲೋಳೆಸರವನ್ನು ಮನೆಯಲ್ಲೇ ಬೆಳೀತಾರೆ. ಇದು ಮನಿ ಪ್ಲ್ಯಾಂಟ್ ಅಥವಾ ಇದನ್ನು ದುಡ್ಡಿನ ಗಿಡ ಅಂತಲೇ ಕರಿಬಹುದು. ಇದರ ಹೆಸರು ಹೀಗೆ ಇದ್ದರೂ ಇದು ಸಂಪತ್ತನ್ನು ಮಾತ್ರ ಹೆಚ್ಚಿಸೋದಿಲ್ಲ, ಇದು ಗಾಳಿಯನ್ನು ಶುದ್ಧೀಕರಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಇದನ್ನು ಟಿವಿ, ಕಂಪ್ಯೂಟರ್ಗಳ ಹತ್ತಿರ ಇರಿಸೋದ್ರಿಂದ ಇವುಗಳಿಂದ ಹೊರಬರುವಂತಹ ರೇಡಿಯೇಷನ್ ಅಥವಾ ವಿಕಿರಣಗಳನ್ನು ಹೀರಿಕೊಳ್ಳುವಂಥ ಶಕ್ತಿಯನ್ನು ಇದು ಹೊಂದಿದೆ. ಇದು ಮನೆಯಲ್ಲಿರೋ ಉದ್ವೇಗ, ಒತ್ತಡದ ಪರಿಸ್ಥಿತಿಯನ್ನು ಕಡಿಮೆ ಮಾಡಿ ನಿರ್ಮಲವಾದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಇದನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು ಅನ್ನೋದು ವಾಸ್ತುವಿನಲ್ಲಿರುವಂತಹ ಅಂಶ. ಇದು ರಬ್ಬರ್ ಪ್ಲಾಂಟ್. ಇದು ಐಶ್ವರ್ಯ ವೃದ್ಧಿಯನ್ನು ಮಾಡುತ್ತೆ ಹಾಗೂ ಅದೃಷ್ಟವನ್ನು ತಂದುಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಇದು ವಾತಾವರಣದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನು ಹೀರಿಕೊಂಡು ಗಾಳಿಯನ್ನು ಶುದ್ಧೀಕರಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಇದು ಲಿಲ್ಲಿ ಪ್ಲಾಂಟ್ ಅಥವಾ ನೆಲ ನೈದಿಲೆ ಅಂತಲೂ ಕರೀತಾರೆ. ಇದು ಸಹ ವಾಸ್ತು ಗಿಡಗಳಲ್ಲಿ ಒಂದಾಗಿದೆ. ಋಣಾತ್ಮಕ ಅಂಶಗಳನ್ನು ತೆಗೆದುಹಾಕಿ ನಿರ್ಮಲ ವಾತಾವರಣವನ್ನು ಸೃಷ್ಟಿ ಮಾಡುವಲ್ಲಿ ಇದು ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಅಭಿವೃದ್ಧಿಯ ಬಾಗಿಲನ್ನೇ ತೆರೆಯುತ್ತೆ ಅಂತಲೂ ನಂಬಿಕೆ ಇದೆ. ಇದರಲ್ಲಿ ಅನೇಕ ವೆರೈಟಿಗಳಿವೆ, ಅನೇಕ ಕಲರ್ಸ್ ಕೂಡ ಸಿಗುತ್ತೆ. ಇದು ಪಿಯೋನಿ ಪ್ಲಾಂಟ್ ಅಥವಾ ಪಿಯೋನಿ ಗಿಡ. ಪಿಯೋನಿ ಹೂಗಳು ನೋಡೋದಕ್ಕೆ ತುಂಬ ಸುಂದರವಾಗಿರ್ತವೆ. ಇದು ಸಹ ಧನಾತ್ಮಕ ವಾತಾವರಣವನ್ನು ಸೃಷ್ಟಿ ಮಾಡಿ ಆಶಾವಾದಿ ಭಾವನೆಯನ್ನು ಬೆಳೆಸುತ್ತೆ ಅನ್ನೋ ನಂಬಿಕೆ ಇದೆ. ಇದು ಮನೆಯ ಘನತೆಯನ್ನು ಹೆಚ್ಚಿಸುತ್ತೆ, ಜೊತೆಗೆ ಶುದ್ಧವಾದ ಪ್ರೀತಿಯನ್ನು ಸೃಷ್ಟಿ ಮಾಡುತ್ತೆ. ಇದು ಬೇರ್ಪಟ್ಟ ಸಂಬಂಧಗಳನ್ನು ಕೂಡಿಸುತ್ತೆ ಅನ್ನೋ ನಂಬಿಕೆ ಸಹ ಇದೆ. ಇದನ್ನು ಸಾಮಾನ್ಯವಾಗಿ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು ಅಂತ ಅನ್ನೋದು ವಾಸ್ತುವಿನಲ್ಲಿರುವಂತಹ ಅಂಶ. ಇದು ನೋಡಿ ಆರ್ಕಿಡ್ಸ್. ಇದನ್ನು ಮನೆಯ ಶ್ರೇಯೋಭಿವೃದ್ಧಿಗಾಗಿ ಮನೆಯಲ್ಲಿ ಬೆಳೀತಾರೆ. ಇದರಲ್ಲಿ ಅನೇಕ ಬಣ್ಣಗಳನ್ನು ನಾವು ಕಾಣ್ಬೋದು ಮತ್ತು ಅನೇಕ ವೆರೈಟೀಸ್ ಕೂಡ ಇದರಲ್ಲಿ ಸಿಗುತ್ತೆ. ನೋಡೋದಕ್ಕೆ ಬಹಳ ಸುಂದರವಾಗಿರ್ತವೆ. ಇದನ್ನು ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು ಅನ್ನೋದು ವಾಸ್ತುವಿನಲ್ಲಿ ಇರುವಂತಹ ಅಂಶ. ಇದು ಲೋಟಸ್ ಅಥವಾ ಕಮಲ. ಇದು ಲಕ್ಷ್ಮೀ ದೇವಿಯನ್ನು ಸೂಚಿಸುತ್ತೆ. ಇದು ಪವಿತ್ರವಾದ ಗಿಡ. ಇದು ಸುಖ, ಶಾಂತಿ, ಐಶ್ವರ್ಯದ ಸಂಕೇತ. ಇದು ಮಲ್ಲಿಗೆ ಗಿಡ ಅಥವಾ ಜಾಸ್ಮಿನ್ ಪ್ಲಾಂಟ್.
ಇದು ಸಹ ವಾಸ್ತು ಗಿಡಗಳಲ್ಲಿ ಒಂದು. ಇದರ ಸುವಾಸನೆ ಅಥವಾ ಘಮ ಮನೆಯ ಧನಾತ್ಮಕ ಶಕ್ತಿಯನ್ನು ಅಂದರೆ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸುತ್ತೆ ಹಾಗೂ ದೇಹದ ಆರೋಗ್ಯವನ್ನು ಸುಧಾರಿಸುವಲ್ಲಿ ಸಹಾಯ ಮಾಡುತ್ತೆ ಹಾಗೂ ಮನೆಯಲ್ಲಿ ಸೌಹಾರ್ದಯುತ ವಾತಾವರಣವನ್ನು ಸೃಷ್ಟಿ ಮಾಡಲು ಸಹಾಯ ಮಾಡುತ್ತೆ. ಇದನ್ನು ಪೂರ್ವ, ಉತ್ತರ ಅಥವಾ ಈಶಾನ್ಯದ ಬಾಗಿಲುಗಳ ಹತ್ತಿರ ಅಥವಾ ದಕ್ಷಿಣಾಭಿಮುಖವಾಗಿ ಇರುವಂಥ ಕಿಟಕಿಯ ಹತ್ತಿರ ಬೆಳೆಸಬೇಕು. ಇವಿಷ್ಟೇ ಅಲ್ಲದೆ ಇನ್ನೂ ಅನೇಕ ಗಿಡಗಳನ್ನು ವಾಸ್ತು ಗಿಡಗಳ ಪಟ್ಟಿಗೆ ಸೇರಿಸಿದ್ದಾರೆ. ಸಿಟ್ರಸ್ ಪ್ಲಾಂಟ್ ಅಥವಾ ನಿಂಬೆಹಣ್ಣಿನ ಗಿಡ, ಕ್ರೈಸಾಂಥಮಮ್ ಅಥವಾ ಸೇವಂತಿಗೆ ಗಿಡ, ತೆಂಗಿನ ಮರ, ಪೈನ್ ಗಿಡ. ಈ ಎಲ್ಲ ಗಿಡಗಳು ವಾಸ್ತು ದೋಷವನ್ನು ನಿವಾರಿಸುತ್ತವೆ ಅನ್ನೋ ನಂಬಿಕೆ ಇದೆ. ಈಗ ವಾಸ್ತು ಪ್ರಕಾರ ಯಾವ್ಯಾವ ಗಿಡಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ಅನ್ನೋದನ್ನು ನೋಡೋಣ. ಮುಳ್ಳಿನ ಗಿಡಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂತಾರೆ. ಅಕೇಶಿಯ ಗಿಡಗಳನ್ನ ಇಟ್ಕೊಳ್ಬಾರ್ದು ಅಂತಾರೆ. ಹುಣಸೆ ಹಣ್ಣಿನ ಮರ, ಆಲದ ಮರ, ಹತ್ತಿ ಗಿಡ, ಹಾಗೂ ಹಾಲು ಗಿಡಗಳು ಅಥವಾ ಮರಗಳನ್ನು ಮನೆಯ ಹತ್ತಿರ ಇಟ್ಕೊಳ್ಬಾರ್ದು ಅಂತಾರೆ. ಅದೇ ರೀತಿ ಬೋನ್ಸಾಯಿ ಗಿಡಗಳು ಅಥವಾ ಕುಬ್ಜ ಗಿಡಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂತಾರೆ. ಇದರಿಂದ ಮನೆಯ ಅಭಿವೃದ್ಧಿ ಕುಬ್ಜ ಗಿಡಗಳ ಹಾಗೆ ಕುಂಠಿತವಾಗತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಒಣಗಿದ ಗಿಡಗಳು ಹಾಗೂ ಸತ್ತ ಗಿಡಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ಅನ್ನೋದು ವಾಸ್ತುವಿನಲ್ಲಿ ಇರುವಂತಹ ಅಂಶ. ಈ ವಾಸ್ತು ಗಿಡಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ.